ಸ್ನೇಹಿತರೆ, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026-27ನೇ ಸಾಲಿನ BMTC ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಪ್ರಾರಂಭವಾಗಿದೆ. 1/6/2026ರಂದು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಪ್ರಾರಂಭವಾಗಿದೆ. ಇದರ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ಈ ಅಪ್ಲಿಕೇಶನ್ ಫಾರಮ್ ಅನ್ನು BMTC ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ, ಅಥವಾ ಸೇವಾ ಸಿಂಧು ವೆಬ್ಸೈಟ್ ಮೇಲೆ ಅಲ್ಲಿ ಆದರೂ ಪ್ರಿಂಟೌಟನ್ನು ತಗೊಂಡು ಅರ್ಜಿನ ಸಲ್ಲಿಸ್ಬೋದು. ಇಂಗ್ಲೀಷ್ ಹಾಗೂ ಕನ್ನಡ ಎರಡು ಫಾರ್ಮೆಟಲ್ಲಿ ಸಿಗುತ್ತೆ. ನಿಮಗೆ ಯಾವುದು ಅನುಕೂಲವಿರುತ್ತೋ ಅದನ್ನು ಫಾರ್ಮೆಟನ್ನು ಪ್ರಿಂಟೌಟ್ ತಗೊಂಡು ಈ ಅಪ್ಲಿಕೇಶನ್ ಫಾರಮನ್ನು ನೀಟಾಗಿ ಫಿಲ್ ಮಾಡಿ ಫೋಟೋ ಅಂಟಿಸಿ, ಫೋಟೋ ಮೇಲೆ ಸೀಲು ಸಿಗ್ನೇಚರ್ ಆಗಬೇಕು. ತಾವು ಓದ್ತಿರುವಂಥ ಪ್ರಿನ್ಸಿಪಲ್ ಸೀಲು ಸಿಗ್ನೇಚರ್ ಬೇಕಾಗುತ್ತೆ. ತದನಂತರ ಅಪ್ಲಿಕೇಶನ್ನ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಮೊದಲಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ತದನಂತರ ಈ ಅಪ್ಲಿಕೇಶನ್ ಫಾರಮಲ್ಲಿ ಏನೆಲ್ಲ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಅಪ್ಲಿಕೇಶನ್ ಫಿಲ್ ಮಾಡಿದ ನಂತರ ತಾವು ಸ್ಲಾಟನ್ನು ತಗೊಂಡು ಅಥವಾ 1-2 ದಿನಗಳ ನಂತರ ಅಪ್ಲಿಕೇಶನ್ ಫಾರಮನ್ನು ತಗೊಂಡು ನಿಮ್ಮ ಹತ್ತಿರದ ಬೆಂಗಳೂರಿನಲ್ಲಿ ಹೋಗಿ ಫೀಸನ್ನು ಕಟ್ಟಿ ಸ್ಟೂಡೆಂಟೇ ಲೈವ್ ಕ್ಯಾಪ್ಚರ್ ಫೋಟೋ ತಗೊಂಡು ಪಾಸನ್ನು ಪಡಿಬೇಕಾಗತ್ತೆ. ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ಸೇವಾ ಸಿಂಧು ವೆಬ್ಸೈಟನ್ನು ವಿಸಿಟ್ ಮಾಡಬೇಕಾಗತ್ತೆ. ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಡೈರೆಕ್ಟ್ ಮೊಬೈಲ್ ನಂಬರ್ ಅಥವಾ ಪಾಸ್ವರ್ಡ್ ಇದ್ದರೆ ಇಲ್ಲ OTPಯನ್ನು ಪಡೆದು ಲಾಗಿನ್ ಮಾಡ್ಕೊಬೋದು. ಲಾಗಿನ್ ಆಗಿದ ನಂತರ ಹಾಗೆ ನ್ಯೂ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಸೇವಾ ಸಿಂಧುಲಿ ರಿಜಿಸ್ಟರ್ ಮಾಡಿ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಎಲ್ಲ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಮೊಬೈಲ್ ನಂಬರ್ ಕ್ಯಾಪ್ಚರ್ ಐಡಿನ ಎಂಟ್ರಿ ಮಾಡಿ OTPನ ಪಡೆದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕೆಲವು ಬಾರಿ ಮೊದಲ ಅಟೆಂಪ್ಟ್ಗೆ ಲಾಗಿನ್ ಆಗೋದಿಲ್ಲ, ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಮತ್ತೊಮ್ಮೆ ಲಾಗಿನ್ ID OTPನ ಹಾಕಿ ಲಾಗಿನ್ ಅನ್ನು ಮಾಡ್ಕೊಳ್ಳಿ, ಕ್ಯಾಪ್ಚರ್ ಐಡಿ ಹಾಕಿ ಎಂಟ್ರಿ ಮಾಡಿ. ಹಾಗೂ ಕೂಡ ಸಾಕಷ್ಟು ಸೇವಾ ಸಿಂಧುಲಿ ಸರ್ವರ್ ಪ್ರಾಬ್ಲಮ್ ಇರೋ ಕಾರಣ ಲಾಗಿನ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. 3 ಬಾರಿ OTP ಬರುತ್ತೆ. ಹಾಗೂ ಕೂಡ ಸಕ್ಸಸ್ ಆಗಲಿಲ್ಲ ಅಂದರೆ 15 ನಿಮಿಷ ಅಥವಾ 20 ನಿಮಿಷಗಳ ಬಿಟ್ಟು ಮತ್ತೊಮ್ಮೆ ಲಾಗಿನ್ ಆಗಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ನೀವು OTP ಹಾಗೂ ಕ್ಯಾಪ್ಚರ್ ಐಡಿನ ಹಾಕಿ ಎಂಟ್ರಿ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಟನ್ ಇದೆ ನೋಡಿ ಮೇಲ್ಗಡೆ, ಇಲ್ಲಿ BMTC ಅಂತ ಟೈಪ್ ಮಾಡಬೇಕು. ಆವಾಗ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ ಅನ್ನೋದು ಓಪನ್ ಆಗುತ್ತೆ. ತದನಂತರ ನಾನು ಹೇಳಿದ್ದನ್ನೆಲ್ಲ ಅಪ್ಲಿಕೇಶನ್ ಫಾರಮನ್ನು ಇದೇ ರೀತಿಯಾಗಿ ಲಾಗಿನ್ ಆಗಿ ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರಮನ್ನು ಫಿಲಪ್ ಮಾಡಿ ಪ್ರಿನ್ಸಿಪಲಿಂದ ಸೀಲು ಸೈನ್ ಹಾಕಿ ಸ್ಕ್ಯಾನ್ ಮಾಡಿ ಮಾಡ್ಕೊಬೇಕು. ಹಾಗೆ ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಿಟಿಸನ್ ಅಥವಾ ಪೌರತ್ವ ಅಂತ ಬರುತ್ತೆ, ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಇದೆಯಲ್ಲ, ಅಲ್ಲಿ ಇಂಡಿಯನ್ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಆಧಾರ್ OTP ಆಧಾರ್ ಅಥೆಂಟಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ OTPಯನ್ನು ಪಡಿಬೇಕು. OTPಯನ್ನು ಪಡೆದ ನಂತರ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರನ್ನು ನೀಡಿರ್ತೀರೋ ಆ ನಂಬರ್ಗೆ OTP ಹೋಗುತ್ತೆ. ಆ OTPನ ಎಂಟರ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಾಟಾ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೊಮ್ಮೆ ಕ್ಯಾಪ್ಚರ್ ಐಡಿ ಹಾಕಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ನ ಹೆಸರು ಹಾಗೂ ಏಜು ಎಲ್ಲ ಎಂಟ್ರಿ ಆಗುತ್ತೆ. ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ ಹಾಗೆ ಎಂಟ್ರಿ ಆಗುತ್ತೆ. ತದನಂತರ ಈ ರೀತಿಯಾದ ಪೇಜ್ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮನ್ನು ಎಂಟ್ರಿ ಮಾಡಬೇಕು, ಹಾಗೆ ಫೋಟೋವನ್ನು ಹಾಕಬೇಕಾಗತ್ತೆ ಸ್ಕ್ಯಾನ್ ಮಾಡಿ. ಇಲ್ಲ ಆಧಾರ್ ಕಾರ್ಡಲ್ಲಿ ಇರೋದು ಆಟೋಮೆಟಿಕ್ಕಾಗಿ ಕೆಲವೊಬ್ಬರದು ಫೋಟೋ ತೋರಿಸುತ್ತೆ. ತಂದೆ ಹೆಸರು, ಏಜು, ಜೆಂಡರ್, ತಾಯಿ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಇದ್ದರೆ ಹಾಗೂ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ಪರ್ಮನೆಂಟ್ ಅಡ್ರೆಸ್ ಜಾಗದಲ್ಲಿ ನೀವು ಪ್ರೆಸೆಂಟ್ ಏನಿದ್ದೀರೋ ಆ ಅಡ್ರೆಸ್ಸನ್ನು ವಿಳಾಸವನ್ನು ಎಂಟ್ರಿ ಮಾಡಿ. ಏಕೆಂದರೆ ಬಸ್ ಪಾಸಲ್ಲಿ ನೀವು ಪ್ರೆಸೆಂಟ್ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಿರೋ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳೋದ್ರಿಂದ ನೀವು ಪ್ರೆಸೆಂಟ್ ಅಡ್ರೆಸ್ಸನ್ನು ಕೊಟ್ಟರೆ ಅಲ್ಲಿಂದ ಕಾಲೇಜ್ಗೆ ಬಸ್ ಪಾಸನ್ನು ಕೊಡ್ತಾರೆ. ಅದಕ್ಕೋಸ್ಕರ ಪ್ರೆಸೆಂಟ್ ಅಡ್ರೆಸ್ಸನ್ನು ಹಾಕಿ. ಆಧಾರ್ ಕಾರ್ಡಲ್ಲಿ ಬೇರೆ ಅಡ್ರೆಸ್ ಕೂಡ ಇದ್ದರೂ, ಕೆಲವೊಂದು ಆಲ್ಮೋಸ್ಟ್ ಬೇರೆ ಊರುಗಳ ವಿಳಾಸ ಇದ್ದರೂ ಕೂಡ ಪ್ರೆಸೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಅಲ್ಲಿಂದ ಕಾಲೇಜಿಗೆ ಬಸ್ ಪಾಸ್ ಕೊಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಸ್ಟ್ ಕ್ಯಾಟಗರಿ, ಜಾತಿಯ ವರ್ಗ ಇದೆ, SC ST ಸಾಮಾನ್ಯ ವರ್ಗ ಅಂತ ಇದೆ.
ಸಾಮಾನ್ಯ ವರ್ಗ ಅಂದರೆ 2A 2B 3A 3B ಎಲ್ಲರೂ ಕೂಡ ಜನರಲ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಅದಕ್ಕೆ ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಇಲ್ಲಿ ತಾತ್ಕಾಲಿಕ ವಿಳಾಸ ಅಂತ ಕೇಳ್ತಿದೆ. ಮೊದಲೇ ತಿಳಿಸಿದ್ನಲ್ಲ ಆ ವಿಳಾಸವನ್ನೇ ಮತ್ತೊಮ್ಮೆ ಇಲ್ಲಿ ಕೂಡ ಎಂಟ್ರಿ ಮಾಡಿದ್ರೆ ಸಾಕು. ಸೇಮ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಶಾಲಾ ವಿದ್ಯಾರ್ಥಿಗಳಾದರೆ ಕೇಳಿಸ್ಕೊಳ್ಳಿ. ಶಾಲಾ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದಾದರೆ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿದರೆ ನಿಮ್ಮ ಶಾಲೆ ನೀವೇನು ತರಗತಿಯಲ್ಲಿ ಓದ್ತಿದ್ದೀರಾ ಫುಲ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಹಾಗೂ ಯಾವ ಶಾಲೆಯಲ್ಲಿ ಓದ್ತಿದ್ದೀರಾ ಏನು ತೊಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಅದಕ್ಕೋಸ್ಕರ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿ. ಹಾಗೆ ಕಾಲೇಜು ವಿದ್ಯಾರ್ಥಿಗಳಾದರೆ ತಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಸ್ಟ್ಯಾಟ್ಸ್ ನಂಬರ್ ಇರುತ್ತೆ, ಅದನ್ನು ಕೂಡ ಎಂಟ್ರಿ ಮಾಡ್ಬೋದು. ಅಥವಾ ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ನಿಮ್ಮ ರಿಜಿಸ್ಟರ್ ನಂಬರ್ UUCMS ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ನೀವು ಕೂಡ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ಅದರ ನಂತರ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದಾಗುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಿಮ್ಮ ಸ್ಟ್ಯಾಟ್ಸ್ ನಂಬರ್ ಅಥವಾ ನಿಮ್ಮ ಡಿಗ್ರಿ ರಿಜಿಸ್ಟರ್ ನಂಬರ್, PUC ವಿದ್ಯಾರ್ಥಿಗಳಿದೆ PUC ರಿಜಿಸ್ಟರ್ ನಂಬರ್, ಇಂಜಿನಿಯರಿಂಗ್ ಇನ್ನಿತರೆ ಸ್ಟೂಡೆಂಟ್ಸ್ಗಳಾದರೆ ತಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಸ್ಟೂಡೆಂಟ್ ನೇಮ್ ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕಿ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಹಾಕಿ ಮಿಸ್ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿಯಾದ ನೇಮನ್ನು ಎಂಟ್ರಿ ಮಾಡಿ. ಹಾಗೆ ಪ್ಲೀಸ್ ಸೆಲೆಕ್ಟ್ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಇದೆ, ಅಲ್ಲಿ ನಿಮ್ಮ ಕಾಲೇಜ್ ಫುಲ್ ಲಿಸ್ಟ್ ಇರುತ್ತೆ, ಎಲ್ಲ ಕಾಲೇಜಿನ ಲಿಸ್ಟ್ ಇದೆ. ಆ ಕಾಲೇಜ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲದೇ ಇರೋರು ಏನು ಮಾಡಬೇಕು ಅಂದರೆ ತಮ್ಮ ಕಾಲೇಜಿನ ಪ್ರಿನ್ಸಿಪಲ್ನ ಕಾಂಟ್ಯಾಕ್ಟ್ ಮಾಡಿ BMTC ಅವ್ರಿಗೆ ಕಾಲ್ ಮಾಡಿಸಿ, ಇಲ್ಲಾಂದರೆ ನೀವೇ ಕೂಡ BMTC ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿ ಅಪ್ಡೇಟನ್ನು ಮಾಡಿಸ್ಬೇಕಾಗತ್ತೆ. ಹಾಗೂ ಯಾವ ಕೋರ್ಸನ್ನು ತೊಗೊಂಡಿದ್ದೀರಾ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಳ್ಳಿ. ಕೋರ್ಸ್ ಅಂದರೆ SLC PUC ಡಿಗ್ರಿ ಆಪ್ಷನ್ಸ್ ಇರುತ್ತೆ, BA BCom ಯಾವ್ದು ತೊಗೊಂಡಿರ್ತೀರೋ ಅದರ ಆಪ್ಷನ್ಸ್ ಇರುತ್ತೆ. ಹಾಗೂ ಅದನ್ನು ಸೆಲೆಕ್ಟ್ ಮಾಡಿ ಇನ್ಸ್ಟಿಟ್ಯೂಟ್ ಅಡ್ರೆಸ್ ಆಟೋಮೆಟಿಕ್ಕಾಗಿ ನಿಮ್ಮ ಕಾಲೇಜ್ ನೇಮನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫ್ರಮ್ ಸ್ಟಾಪ್ ಮತ್ತು ಟು ಸ್ಟಾಪ್ ಅಂತ ಬರುತ್ತೆ. ನಾನು ಮೊದಲೇ ತಿಳಿಸಿದಾಗೆ ಪ್ರೆಸೆಂಟ್ ಅಡ್ರೆಸ್ ಎಲ್ಲಿದ್ದೀರೋ ಆ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ ಯಾವ ಬಸ್ ಸ್ಟಾಪಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಫಸ್ಟಲ್ಲಿ ಎಂಟ್ರಿ ಮಾಡಿ. ಎಲ್ಲಿಯವರೆಗೂ ಅನ್ನೋ ಜಾಗದಲ್ಲಿ ಟು ಸ್ಟಾಪ್ ಅನ್ನೋ ಜಾಗದಲ್ಲಿ ಕೊನೆಯ ವಿಳಾಸವನ್ನು ಎಂಟ್ರಿ ಮಾಡಿ. ಹಾಗೂ ವಯಾ 1 ವಯಾ 2 ಅಂತ ಆಪ್ಷನ್ 2 ಇದೆ. ವಯಾ 1 ಬಂದು ಮಧ್ಯದಲ್ಲಿ ಏನಾದ್ರು ಎಕ್ಸ್ಚೇಂಜ್ ಮಾಡೋದಿದ್ರೆ ಎಕ್ಸ್ಚೇಂಜ್ ಮಾಡೋ ಆಪ್ಷನ್ ಇದ್ದರೆ ಒಂದೇ ಇದ್ದರೆ ಒಂದನ್ನು ಹಾಕಿ, 2 ಇದ್ದರೆ 2 ಕೂಡ ಹಾಕ್ಬೋದು. ಅಥವಾ ಯಾವುದೂ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳೋದು ಬೇಡ, ಮಧ್ಯದಲ್ಲಿ ಏನಾದರೂ ಯಾವುದಾದ್ರೂ ಎಕ್ಸ್ಚೇಂಜ್ ಮಾಡೋ ಆಪ್ಷನ್ ಬಂತು ಅನ್ನೋದ್ರೆ ಅದನ್ನು ಎಂಟ್ರಿ ಮಾಡಿದರೆ ಸಾಕಾಗತ್ತೆ. ಮಾಡದೇನೂ ಕೂಡ ಬಿಡ್ಬೋದಾಗುತ್ತೆ. ಅದು ಸ್ಟಾರ್ ಇಲ್ಲ, ಮ್ಯಾಂಡೇಟ್ರಿ ಇಲ್ಲ. ಹಾಗೂ ಈ ದಿನಾಂಕದ ಪಾಸ್ ಮಾನ್ಯತೆ ಅಂತಿದೆ ನೋಡಿ, ಅಲ್ಲಿ ಆಟೋಮೆಟಿಕ್ಕಾಗಿ 1/6/2025 ಅಂತ ತೋರಿಸಿದೆ, 26 ಅಂತ ಪ್ರೆಸೆಂಟಲ್ಲಿ ಸೆಲೆಕ್ಟ್ ಆಗಿದೆ. ಆಟೋಮೆಟಿಕ್ಕಾಗಿ 10 ಮಂತ್ಸ್ಗಳು ಅಂದರೆ 10 ತಿಂಗಳ ಕಾಲ ಬಸ್ ಪಾಸ್ ನಿಮಗೆ ಸಿಗುತ್ತೆ. ಹಾಗೂ ಪಾವತಿಸಬೇಕಾದ ಮೊತ್ತ ಒಂದೊಂದು ಕ್ಯಾಟಗರಿಗೆ ಒಂದೊಂದಿರುತ್ತೆ. ಶಾಲೆ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಇರುತ್ತೆ. ಅದರ ಮಾಹಿತಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ತದನಂತರ ಫುಲ್ ಡೀಟೇಲ್ಸನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ID-ನ ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ಪನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡಿದಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ ಅನ್ನೋದಾದರೆ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದಾಗೆ ಅಪ್ಲಿಕೇಶನ್ ಫಾರಮ್ ಫಿಲಪ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಬರುತ್ತೆ, ಮತ್ತು ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಬರುತ್ತೆ. ಹಾಗೂ ಫೀಸ್ ರೆಸಿಪ್ಟ್ ಬರುತ್ತೆ. ಶಾಲಾ ವಿದ್ಯಾರ್ಥಿಗಳಿಗೆ ಫೀಸ್ ರೆಸಿಪ್ಟ್ ಅಪ್ಡೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಷ್ಟನ್ನೆಲ್ಲ ಅಪ್ಡೇಟ್ ಮಾಡಿ ಮತ್ತೊಮ್ಮೆ ಪ್ರಿವ್ಯೂ ತೋರಿಸುತ್ತೆ. ಪ್ರಿವ್ಯೂನ ಕನ್ಫರ್ಮ್ ಮಾಡಿಕೊಂಡು ತದನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಇಷ್ಟೆಲ್ಲ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಫಾರಮ್ ಫಿಲಪ್ ಆಗುತ್ತೆ. ತದನಂತರ ಅಪ್ಲಿಕೇಶನ್ ಫಾರಮ್ ಫಿಲಪ್ ಆದ ನಂತರ ಇದನ್ನು 2 ಅಥವಾ 3 ದಿನಗಳ ನಂತರ ತಾವು ತಮ್ಮ ಬೆಂಗಳೂರು 1 ನಿಮ್ಮ ಹತ್ತಿರದ ಬೆಂಗಳೂರು 1ಗೆ ಹೋಗಿ ಬಸ್ ಪಾಸನ್ನು ಅಭ್ಯರ್ಥಿಗಳೇ ಪಡಿಬೇಕಾಗತ್ತೆ. ಲೈವ್ ಕ್ಯಾಪ್ಚರ್ ಫೋಟೋ ತೊಗೊತಾರೆ, ಅದಕ್ಕೋಸ್ಕರ ಅಭ್ಯರ್ಥಿಗಳೇ ಹೋಗಬೇಕಾಗತ್ತೆ. ಹಾಗೆ ಫೀಸನ್ನು ಪೇ ಮಾಡಬೇಕಾಗತ್ತೆ. ಅಕಸ್ಮಾತು ತುಂಬ ರಶ್ ಇತ್ತು ಅಂದರೆ ನಿಮ್ಮ ಬೆಂಗಳೂರು ಇದೇ ಸೇಮ್ ಸೇವಾ ಸಿಂಧು ವೆಬ್ಸೈಟ್ನಲ್ಲೇ BMTC ಬಸ್ ಪಾಸ್ ಸ್ಲಾಟ್ ಅಂತ ಇರುತ್ತೆ. ಆ ಸ್ಲಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ BMTC ಅಪ್ಲಿಕೇಶನ್ ನಂಬರ್ ಬಂದಿರುತ್ತಲ್ಲ, ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಯಾವ ಹತ್ತಿರದ ಬೆಂಗಳೂರು 1 ಬೇಕೋ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ ಸಮಯಕ್ಕೆ ಬೇಕೋ ಆ ಸಮಯಕ್ಕೆ ಸ್ಲಾಟನ್ನು ತೊಗೊಂಡು ಆ ಟೈಮ್ಗೆ ಅಪ್ಲಿಕೇಶನನ್ನು ಪ್ರಿಂಟೌಟು ಮತ್ತು ಸ್ಲಾಟನ್ನು ಪ್ರಿಂಟೌಟು ಅಕ್ನಾಲಜ್ಮೆಂಟನ್ನು ಪ್ರಿಂಟೌಟ್ ತೊಗೊಂಡೋದ್ರೆ ಸಮಯಕ್ಕೆ ಆಟೋಮೆಟಿಕ್ಕಾಗಿ ಬೆಂಗಳೂರಿನವರು ನಿಮ್ಮ ಪಾಸನ್ನು ಕೊಡ್ತಾರೆ. ಹಾಗೆ ಯಾರೆಲ್ಲ ಸೇವಾ ಸಿಂಧು ವೆಬ್ಸೈಟನ್ನು ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತೀನಿ ಹೇಗೆ ರಿಜಿಸ್ಟರ್ ಮಾಡಬೇಕು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅನ್ನೋದು. ಹಾಗೆ ಅಪ್ಲಿಕೇಶನ್ ಫಾರಮಲ್ಲಿ ಸ್ಟ್ಯಾಟ್ಸ್ ನಂಬರನ್ನು ಕಂಪಲ್ಸರಿ ಎಲ್ಲರೂ ಹಾಕಲೇಬೇಕಾಗತ್ತೆ. ಸ್ಟ್ಯಾಟ್ಸ್ ನಂಬರ್ ಹಾಕೋದ್ರಿಂದ ಏನಾಗುತ್ತೆ, ನೀವು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತಿರಲ್ಲ ಅಲ್ಲಿ ನಿಮ್ಮ ಆಟೋಮೆಟಿಕ್ ಡೀಟೇಲ್ಸ್ ಕೆಲವೊಬ್ಬರಿಗೆ ಅಂದರೆ ಶಾಲಾ ವಿದ್ಯಾರ್ಥಿಗಳಿಗೆ ಫೆಚ್ ಆಗುತ್ತೆ. ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗೆ UUCMS ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡೋದ್ರಿಂದ ಆಟೋಮೆಟಿಕ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಅದಕ್ಕೋಸ್ಕರ ಸ್ಟ್ಯಾಟ್ಸ್ ನಂಬರ್ ಹಾಗೂ ಪ್ರೆಸೆಂಟ್ ಅಡ್ರೆಸ್ಸನ್ನು ಅಪ್ಲಿಕೇಶನ್ ಫಾರಮಲ್ಲಿ ನೀಟಾಗಿ ಮೆನ್ಷನ್ ಮಾಡಿ.
ಹಾಗೆ ಮೊದಲೇ ತಿಳಿಸಿದಾಗೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಹೇಗೆ ರಿಜಿಸ್ಟರ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ರೀತಿಯಾದ ವೆಬ್ಸೈಟ್ ಓಪನ್ ಆದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಕೇಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಕ್ಯಾಂಡಿಡೇಟ್ದೇ ಹಾಕಬೇಕು ಅಂತೇನಿಲ್ಲ, ತಂದೆ ತಾಯಿದಾದರೂ ಹಾಕಿ ರಿಜಿಸ್ಟರ್ ಮಾಡ್ಕೊಬೋದು. ರಿಜಿಸ್ಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮಲ್ಲಿ ಕ್ಯಾಂಡಿಡೇಟ್ನ ಹೆಸರನ್ನು ಡೀಟೇಲ್ಸನ್ನು ಮೆನ್ಷನ್ ಮಾಡ್ಕೊಬೋದಾಗತ್ತೆ. ತಂದೆ ತಾಯಿ ಹೆಸರೆಲ್ಲಾರು ರಿಜಿಸ್ಟರ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಹಾಗೆ ಕ್ಯಾಪ್ಚರನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ. OTPನ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಈ ರೀತಿಯಾದ ಬಾಕ್ಸ್ ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಚೆಕ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಟಿಕ್ ಮಾಡಬೇಕು. ಇಲ್ಲಿ ಅಲೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ. ಅದಾದ ನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನೀವು ಆಧಾರ್ ಕಾರ್ಡ್ ಕೊಟ್ಟಿರೋ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಯಾವುದಾದ್ರೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. @ ಅಥವಾ ಸ್ಟಾರ್ ಸಿಂಬಲನ್ನು ಒಂದು ಉಪಯೋಗಿಸ್ಕೊಂಡು ನಂಬರ್, ಒಂದು ಅಂಕಿ ನಂಬರನ್ನು ಹಾಗೂ ಒಂದು ಅಂಕೆ ಒಂದು ಲೆಟರನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಎಂಟ್ರಿ ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಐಡಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಜನರೇಟ್ ಆಗಿರುತ್ತೆ. ಹಿಂದೆ ಕೊಟ್ಟಿರೋ ಮೊಬೈಲ್ ನಂಬರೇ ತೋರಿಸುತ್ತೆ. OTP ಅಂತ ಕೇಳುತ್ತೆ. OTP ಸೆಂಡ್ ಆಗಲ್ಲ. ಇಲ್ಲಿ ರೀಸೆಂಡ್ ಆಪ್ಷನ್ ಇದೆ ನೋಡಿ, 2 ಬಾರಿ ರೀಸೆಂಡ್ ಅನ್ನ ಕ್ಲಿಕ್ ಮಾಡಿ ಆವಾಗ OTP ಬರುತ್ತೆ. OTP 2 ಬಾರಿ ಕೂಡ ಬರಲಿಲ್ಲ ಅಂದರೆ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಮತ್ತೊಮ್ಮೆ 15 ಅಥವಾ 20 ನಿಮಿಷಗಳ ನಂತರ ಮತ್ತೊಮ್ಮೆ ಟ್ರೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಅದೆಲ್ಲ OTP ಬಂದ ನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಬ್ಮಿಟ್ ಅಂತ ತೋರಿಸುತ್ತೆ, ಸಬ್ಮಿಟೆಡ್ ಸಕ್ಸಸ್ಫುಲಿ. ಆವಾಗ ನಿಮ್ಮ ಅಪ್ಲಿಕೇಶನ್, ನಿಮ್ಮ ಸೇವಾ ಸಿಂಧುಲಿ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಹಾಗೆ ಯಾರೆಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರೋ ಅವರು OTP ಬರ್ತಾ ಇಲ್ಲ, ನಾವು ಫರ್ಗಾಟ್ ಪಾಸ್ವರ್ಡ್ ಮಾಡಿ ತೊಗೊಬೇಕಾಗತ್ತೆ ಅನ್ನೋದಾದರೆ ಫರ್ಗಾಟ್ಗೂ ಕೂಡ ಆಪ್ಷನ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಲಿಂಕಲ್ಲಿ ಮೊಬೈಲ್ ನಂಬರನ್ನು ಮೊದಲಿಗೆ ಎಂಟ್ರಿ ಮಾಡಿ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಕ್ಯಾಪ್ಚರ್ ಐಡಿಯನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಲಿಂಕ್ ಬರುತ್ತೆ ಗ್ರೀನ್ ಕಲರು. ನೀವು ನೀಡಿದಂಥ ಮೊದಲು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪಾಸ್ವರ್ಡನ್ನು ಜನ್ರೇಟ್ ಮಾಡ್ಕೊಬೋದು, ಹೊಸದಾಗಿ ಪಾಸ್ವರ್ಡನ್ನು ಆ್ಯಡ್ ಮಾಡ್ಕೊಬೋದು. ಇದು 24 hours ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಬೇಕು. ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಸೇಮ್ ಅದೇ ಪ್ರೊಸೀಜರನ್ನು ಮಾಡಿ ಮಾಡ್ಕೊಬೋದು. ಇಷ್ಟೆಲ್ಲ ಆದರೂ ಕೂಡ ನಿಮಗೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಲಿಂಕ್ ಬರಲಿಲ್ಲ, ಮೇಲ್ ಬರಲಿಲ್ಲ, ಮೆಸೇಜ್ ಬರಲಿಲ್ಲ ಅನ್ನೋದಾದರೆ ತಲೆ ಕೆಡಿಸ್ಕೊಳೋದು ಬೇಡ. ಬೇರೆ ಮೊಬೈಲ್ ನಂಬರನ್ನು ನೀಡಿ ಮತ್ತೊಮ್ಮೆ ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಬೋದು. ಒಂದು ಮೊಬೈಲ್ ನಂಬರ್ ಕೊಟ್ಬಿಟ್ಟಿದ್ದೀವಿ ಮತ್ತೆ ನಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೋ ಇಲ್ಲೋ ಅನ್ನೋದು ತಲೆ ಕೆಡಿಸ್ಕೊಬೇಡಿ. ಬೇರೆ ಮೊಬೈಲ್ ನಂಬರನ್ನು ನೀಡಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ BMTC ಬಸ್ ಪಾಸನ್ನು ಅಪ್ಲಿಕೇಶನನ್ನು ಹಾಕಬಹುದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಅಕಸ್ಮಾತ್ ಏನಾದ್ರು ಕನ್ಫ್ಯೂಸ್ ಇದ್ದರೆ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೀನಿ ಅದಕ್ಕೋಸ್ಕರ. ಥ್ಯಾಂಕ್ ಯು.